ನಮಸ್ಕಾರ. ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸನಹಳ್ಳಿ. ಜಗಳೂರು ಕ್ಷೇತ್ರ ಬರದ ನಾಡು ಅಲ್ಲ, ಬದಲಾಗಿ ಮುಂದಿನ ದಿನಗಳಲ್ಲಿ ಮಲೆನಾಡು ಆಗುವ ಸಂಭವವಿದೆ. ಸಿರಿಗೆರೆ ಶ್ರೀಗಳ ಆಶೀರ್ವಾದದಿಂದ 57 ಕೆರೆ ತುಂಬಿಸುವ ಯೋಜನೆಯಿಂದ ಎಲ್ಲ ಕೆರೆಗಳು ತುಂಬಿ ಕೋಡಿ ಬಿದ್ದಿವೆ. ಈಗಾಗಲೇ ನಮ್ಮ ಭಾಗದಲ್ಲಿ ರೈತರು ಅಡಿಕೆ ಸಸಿಯನ್ನು ಮೆಣಸಿನ ಸಸಿಯಂತೆ ನಾಟಿ ಮಾಡಲಾಗಿದೆ. ಜಗಳೂರು ತಾಲೂಕಿನ ತೋರಣಗಟ್ಟೆ ಮತ್ತು ಲಿಂಗನಹಳ್ಳಿ ಗ್ರಾಮದಲ್ಲಿ 2,34,00,000 ರುಗಳಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಶಾಸಕ ಬಿ. ದೇವೇಂದ್ರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಶಂಷೀರ್ ಅಹಮದ್, PLD ಬ್ಯಾಂಕ್ ಅಧ್ಯಕ್ಷರಾದ ತಿಮ್ಮರಾಯಪ್ಪ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸಿದ್ಲಿಂಗಮ್ಮ, ಬಾಲಕೃಷ್ಣ, ಭೂಸೇನಾ ನಿಗಮದ ಅಧಿಕಾರಿ ಭಾರತಿ, ಗುತ್ತಿಗೆದಾರ ದೀಪಕ್ ಪಟೇಲ್, ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿ ಶಿವಮೂರ್ತಿ ಸೇರಿದಂತೆ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭಾಗದಲ್ಲಿ 15,30,00,000 ಜೊತೆಗೆ ಇವತ್ತು 2.5 ಕೋಟಿಯ ಒಂದು ಕಾಮಗಾರಿಗೆ ಇವತ್ತು ಭೂಮಿ ಪೂಜೆಯನ್ನು ನಾವು ಮಾಡ್ತಾ ಇರೋದು ನಿಜವಾಗ್ಲೂ ಭಾಳ ಸಂತೋಷದ ವಿಷಯ ಅನ್ನೋಂಥ ಮಾತನ್ನು ನಾನು ಬಯಸ್ತಾ ಇದ್ದೆ. ಹಾಗಾಗಿ ಇವತ್ತು ನಮಗೆ ಪ್ರತಿಯೊಂದು ಹಳ್ಳಿಯಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ನಾವು ತರೋದ್ರ ಜೊತೆಗೆ ನಮ್ಮ ಸಿರಿಗೆರೆ ಜಗದ್ಗುರುಗಳು ಏನು ಬಹುದಿನದ ದೂರದೃಷ್ಟಿ ಇದೆಯೋ, ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಸ್ವತಂತ್ರವನ್ನು ಇಲ್ಲಿಯವರೆಗೆ ಅತಿ ಹೆಚ್ಚು ಬರಪೀಡಿತ ಪ್ರದೇಶ ಆಗಿದೆ. ಯಾಕಂದರೆ ಇಲ್ಲಿನ ರೈತ ಮಳೆಯೊಡನೆ ಜೂಜಾಟ ಆಡ್ತಾ ಇದ್ದಾನೆ. ಇಷ್ಟೆಲ್ಲ ಇದ್ದರೂ ಸಹ ನಮ್ಮ ಪರಮ ಪೂಜ್ಯರ ದಿವ್ಯ ದೃಷ್ಟಿಯಿಂದ 57 ಕೆರೆ ನೀರಾವರಿ ಯೋಜನೆ 100ಕ್ಕೆ 100 ಯಶಸ್ವಿಯಾಗಿ ಕಳೆದ ವರ್ಷ ಸುಮಾರು 50 ವರ್ಷಗಳಿಗಿಂತ ಕೋಡಿ ಬೆಳೆದೇ ಇರತಕ್ಕಂಥ ಕೆರೆಗಳು ತುಂಬಿ ತುಳುಕ್ತಾ ಇದ್ದಾವೆ. 100 ಎಕರೆ ಜವುಗಿಡಿದಿದೆ. ಇವತ್ತು ರೈತರು ಯಾರು ನೀರಿಗಾಗಿ ಹೊಡೆದಾಡ್ತಾ ಇದ್ದರೋ ಅವರೆಲ್ಲ ಸಿರಿಗೆರೆ ಜಗದ್ಗುರುಗಳನ್ನು ಮತ್ತು ನನ್ನನ್ನು ಬೈತಾ ಇದ್ದಾರೆ. ನೀರು ಸಾಕು ಮಾಡ್ರಪ್ಪ ಅಂತಂದು ನರ ಜನ್ಮವಾದ ಹರಿಯ ದೇವೋದ ಮರಳಿ ಬರಲಾರೆ ತಿಳಿದ ಬಂದ ಮರೆತು ನಿರಬೇಡ ರಾಜ. ಎಲ್ಲರಲ್ಲಿ ಇರುವ ಹಲ್ಲೇಶ ಗುರುವ ನಿಲ್ಲಾದೆ ಕೇಳಿ ಪರಿವ ನಿಜವ ಮರೆತು ನಿರಬೇಡ ರಾಜ. ಅರೆ ತರವೇನ ಗುರವೇನ ಬೇರೆ ಸಾಜ ಮರೆತು